ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಪಾಳ್ಯದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ್ರು. ಸಂಪುಟದಲ್ಲಿ ಯಾರೆಲ್ಲ ಸಹೋದ್ಯೋಗಿಗಳಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಖಾತೆಗಳ ಹಂಚಿಕೆ ಆದ್ರೂ ಕೂಡ ಈ ಖ್ಯಾತೆ ಮಾತ್ರ ನಿಂತ್ಕೊಳ್ತಾ ಇಲ್ಲ. ಮೊದಲ ಹಂತವಾಗಿ ರಾಮಲಿಂಗಾರೆಡ್ಡಿಯರ ವೈಮನಸ್ಸು, ಅದಾದ ಬಳಿಕ ಈಗ ಕೃಷ್ಣ ಬೈರೇಗೌಡ ಅವರ ಸರದಿ ಕಾರಣ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರು ಜವಾಬ್ದಾರಿಯನ್ನ ಕೊಟ್ಟರೂ ಕೂಡ ಕಂಪ್ಲೀಟ್ ಆಗಿ ಎಲ್ಲಾ ಇಲಾಖೆಯ ಜವಾಬ್ದಾರಿಗಳು ಆ ಖಾತೆಯಲ್ಲಿ ಒಳಗೊಂಡಿಲ್ಲ. ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಹಂಗಾಗಿ ಇದನ್ನ ಕೇಳ್ಕೊಂಡು ಸರಿ ಮಾಡ್ಕೊಂಡು ಬರಬೇಕು ಅಂತ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ದೆಹಲಿ ಪ್ರವಾಸ. ದಿಲ್ಲಿಲಿ ಶುರುವಾಗಿದೆ ಖಾತೆ ಪಾಲಿಟಿಕ್ಸ್. ಮುನಿಯಪ್ಪ ಕೃಷ್ಣ ಬೈರೇಗೌಡ ಅವರಿಗೆ ಸಿಗುತ್ತಾ ಗುಡ್ ನ್ಯೂಸ್ ಅನ್ನೋದು ಪ್ರಶ್ನೆ ವರಿಷ್ಠರಿಂದ. ಅವ್ರು ಕೇಳ್ಕೊಳ್ತಾ ಇರೋದು ಸಿಗುತ್ತಾ ಅಂತ. ಇವತ್ತು ದೆಹಲಿಯಲ್ಲಿ ನಡೆಯುತ್ತಂತೆ ಹೈ ವೋಲ್ಟೇಜ್ ಮೀಟಿಂಗ್. ಈ ಮೀಟಿಂಗ್ಗೆ ಡಿಸೈಡಿಂಗ್ ಏನಾಗುತ್ತೆ ಅಂತ. ಕೇಳಿದ್ದನ್ನ ಕೊಡ್ತಾರಾ ಅಥವಾ ಕೊಟ್ಟಿದ್ದನ್ನ ಮಾಡ್ಕೊಂಡು ಹೋಗಿ ಅಂತಾರ ವರಿಷ್ಠರು ಅಂತ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಇದೆ. ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಮೀಟಿಂಗ್ ನಲ್ಲಿ ಇರ್ತಾರೆ. ಈಗಾಗಲೇ ಸಚಿವ ಸ್ಥಾನ ಸಿಕ್ಕರೂ ಕೂಡ ಹಲವರು ಖಾತೆಗಾಗಿ ಖ್ಯಾತೆ ತೆಗೆದು ಬಿಟ್ಟಿದ್ದಾರೆ. ಇದು ಸಮಸ್ಯೆ ಆಗ್ತಾ ಇರೋದು. ಒಂದು ಕಡೆ ಖಾತೆ ಗೊಂದಲವನ್ನ ಬಗೆಹರಿಸಿಕೊಂಡು ಬರಬೇಕು, ಮತ್ತೊಂದು ಕಡೆ ಎರಡನೇ ಲಿಸ್ಟ್ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಹೊತ್ತು ತರಬೇಕಾದಂತಹ ಅನಿವಾರ್ಯತೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದ್ದಾರೆ. ಹಾಗಾಗಿ ಇವತ್ತು ವರಿಷ್ಠರ ಜೊತೆಗೆ ಆಗುವಂತಹ ಸಭೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ಇರುವ ಗೊಂದಲಗಳಿಗೆ ತೆರೆ ಎಳೆಯೋ ಪ್ರಯತ್ನ ಆಗುತ್ತಾ ಅನ್ನೋದು ಪ್ರಶ್ನೆ. ಆ ಮೂಲಕ ಟ್ರಬಲ್ ಅನ್ನ ನಿವಾರಿಸಿಕೊಂಡು ಬರ್ತಾರಾ ಟ್ರಬಲ್ ಶೂಟರ್. ಬೆಂಗಳೂರು ಖಾತೆ ವಿಚಾರದಲ್ಲಿ ಕೃಷ್ಣ ಬೈರೇಗೌಡ ಅವರ ಕಿರಿಕ್ ಮುಂದುವರಿತಾ ಇದೆ. ಏನೂ ಇಲ್ಲದ ಖಾತೆ ಬೇಡವೇ ಬೇಡ, ನನಗೆ ಯಾರಿಗಾದ್ರೂ ಕೊಟ್ಬಿಡಿ, ನನಗಿದ್ರ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಬೈರೇಗೌಡ ಅವರು ಕೇಳ್ಕೊಳ್ತಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟರೂ ಕೂಡ ಕೃಷ್ಣ ಬೈರೇಗೌಡ ಅವರ ಖ್ಯಾತೆ ಕಾರಣ ಪ್ರಮುಖ ಇಲಾಖೆಗಳು ಕೈ ತಪ್ಪಿ ಹೋಗಿದೆ. ಆ ಖಾತೆಯಲ್ಲಿ ಬಿಡಿಎ ಇಲ್ಲ, ಬಿಎಂಆರ್ಡಿಎ ಇಲ್ಲ. ಇದಿಲ್ಲದೆ ಇರೋ ಖಾತೆಯನ್ನ ತಗೊಂಡು ಏನ್ ಮಾಡೋದು ಅಂತ ರೆಬಲ್ ಮಿನಿಸ್ಟರ್ ಕೇಳ್ತಿದ್ದಾರೆ. ಇಲ್ದಿದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯೇ ನನಗೆ ಬೇಡ, ಕೊಟ್ರೆ ಆ ಎರಡು ಇಲಾಖೆಯ ಜವಾಬ್ದಾರಿ ಕೊಡಿ, ಇಲ್ಲ ಬೇಡವೇ ಬೇಡ ನನಗೆ ಅನ್ನೋ ರೀತಿಯಲ್ಲಿ ಕೃಷ್ಣ ಬೈರೇಗೌಡ ಅವರು ಹೇಳ್ತಿದ್ದಾರಂತೆ. ದೆಹಲಿಯಲ್ಲಿ ಪಾಲಿಟಿಕ್ಸ್ ಶುರು ಮಾಡಿಕೊಂಡಿದ್ದಾರೆ. ಬೆಂಬಲಿಗರ ಜೊತೆಗೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಮುನಿಯಪ್ಪ ಕೂಡ ಖಾತೆ ಚೇಂಜ್ಗೆ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ವರಿಷ್ಠರ ಮೇಲೆ ಒತ್ತಡ ತರೋ ಪ್ರಯತ್ನಗಳಾಗ್ತಾ ಇದೆ. ಸಿಎಂ ಡಿಕೆಶಿಗೆ ಇಬ್ಬರು ಸಚಿವರ ಖಾತೆಗೆ ಸಂಬಂಧಪಟ್ಟಂತೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಖಾತೆ ಶುರುವಾಗಿದೆ ಅಂತ. ಹಾಗಾಗಿ ಖಾತೆನೂ ಬಗೆಹರಿಬೇಕು. ಎರಡನೇ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಸಚಿವರ ಲಿಸ್ಟ್ ಅನ್ನ ಕೂಡ ಫೈನಲ್ ಮಾಡ್ಕೊಂಡು ಬರಬೇಕು. ಇರುವ ಗೊಂದಲಗಳಿಗೆ ತೆರೆ ಎಳೆಯೋ ಪ್ರಯತ್ನ ಕೂಡ ಆಗಬೇಕು. ಮೊದಲ ಹಂತದಲ್ಲೇ ಟ್ರಬಲ್ ಎದುರಾಗ್ಬಿಟ್ಟಿದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಈ ಟ್ರಬಲ್ ನಿವಾರಣೆ ಆಗಬೇಕು ಅನ್ನೋ ಕಾರಣಕ್ಕೆ ದೆಹಲಿ ಪ್ರವಾಸ ಕೈಗೊಳ್ತಿದ್ದಾರೆ. ಇವತ್ತು ವರಿಷ್ಠರ ಜೊತೆಗೆ ಪ್ರಮುಖ ಸಭೆ ಇರೋದ್ರಿಂದ ಆ ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಲಿದೆ. ಕೃಷ್ಣ ಬೈರೇಗೌಡ ಅವರು ಕೇಳ್ತಾ ಇರುವ ಬಿಡಿಎ ಬಿಎಂಆರ್ಡಿಎ ಬಿಟ್ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಮನಸ್ಸೇ ಇಲ್ವಂತೆ. ಅದನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಕೊನೆ ಹಂತದಲ್ಲಿ ಬೆಂಗಳೂರು ಖಾತೆಯನ್ನ ತಾವೇ ಉಳಿಸ್ಕೊಂಡ್ ಬಿಡ್ತಾರಾ? ಈ ರೀತಿ ಖಾತೆ ಶುರು ಮಾಡ್ಬಿಟ್ರೆ ಡಿಕೆ ಶಿವಕುಮಾರ್ ಬೈರೇಗೌಡ ಅವರಿಗೆ ಮತ್ತೊಂದು ಮಹತ್ವದ ಖಾತೆ ಹಂಚಿಕೆ ಮಾಡ್ಬಿಡ್ತಾರಾ? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೇರೆ ಖಾತೆ ಕೊಟ್ಟು ರೆಬಲ್ ಮಿನಿಸ್ಟರ್ನ ಸಮಾಧಾನ ಮಾಡೋ ಸಾಧ್ಯತೆ ಇದೆ. ಈ ಖಾತೆ ಬೇಡ ಅಂದ್ರೆ ಬಿಟ್ಬಿಡಿ, ಬೇರೆ ಖಾತೆ ಕೊಟ್ಬಿಡ್ತೀವಿ ಅಂತ ಸಮಾಧಾನ ಮಾಡಬಹುದು ಅಂತ. ಇನ್ನುಳಿದ 20 ಸಚಿವ ಸ್ಥಾನದ ವಿಚಾರವಾಗಿ ಕೂಡ ಡಿಕೆ ಶಿವಕುಮಾರ್ ಅವರು ಪ್ರಮುಖವಾಗಿ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಪರಿಷತ್ ರಾಜ್ಯಸಭಾ ಎಲೆಕ್ಷನ್ ಮುಗಿತಾ ಇದ್ದಂತೆ ಸಂಪುಟ ಮತ್ತೆ ರಚನೆ ಆಗಬೇಕು. ಬಹಳ ಜನ ಶಾಸಕರು ದುಂಬಾಲು ಬಿದ್ದಿದ್ದಾರೆ. ನನಗೂ ಅವಕಾಶ ಕೊಡಿ ಅಂತ ಯಾರಿಗೆ ಅಂತಿಮವಾಗಿ ಫೈನಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬರೋ ಸಾಧ್ಯತೆ ಇದೆ. ಈ ಬಾರಿ ಜಿಲ್ಲಾವಾರು, ಜಾತಿವಾರು ಯಾವುದನ್ನ ಆಧಾರವಾಗಿಟ್ಕೊಂಡು ಎರಡನೇ ಬಾರಿ ಸಂಪುಟ ರಚನೆ ಆಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಬಟ್ ಎರಡನ್ನ ಕೂಡ ಈ ಬಾರಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೊಸಬರಿಗೆ ಅವಕಾಶ ಅಂತ ಹೇಳಲಾಗಿತ್ತು. ಮೊದಲ ಬಾರಿ ಹೊಸಬರಿಗೆ ಅವಕಾಶ ಸಿಕ್ಕಿಲ್ಲ. ಎಲ್ಲರೂ ಕೂಡ ಸಚಿವರಾಗಿ ಕೆಲಸ ಮಾಡಿದವರೇ ಮತ್ತೆ ಸಚಿವ ಸ್ಥಾನ ಪಡ್ಕೊಂಡಿದ್ದಾರೆ. ಹಾಗಾಗಿ ಎರಡನೇ ಲಿಸ್ಟ್ ಬಗ್ಗೆ ಕುತೂಹಲ ಇರೋದು. ಹೊಸ ಮುಖಗಳಿಗೆ ಆದ್ಯತೆನಾ, ಜಾತಿವಾರು, ಜಿಲ್ಲಾವಾರು ಇದೆಲ್ಲವನ್ನ ಪರಿಗಣಿಸಲ್ಪಡುತ್ತೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕುತೂಹಲ ಅಂತೂ ಇದೇ ಇದೆ ಎರಡನೇ ಲಿಸ್ಟ್ಗೆ ಸಂಬಂಧಪಟ್ಟಂತೆ.